ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 161ನೇ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನರಸಿಂಹಾವತಾರದ ವೃತ್ತಾಂತ, ಹಿರಣ್ಯಕಶಿಪು ಬ್ರಹ್ಮನ ವರದಿಂದ ಕೊಬ್ಬಿ ಲೋಕವನ್ನು ಬಾಧಿಸುತ್ತಿದ್ದುದು, ವಿಷ್ಣು ದೇವತೆಗಳಿಗೆ ಅಭಯವನ್ನು ಕೊಟ್ಟುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಸ್ವರ್ಗದಲ್ಲಿದ್ದ ಹಿರಣ್ಯಕಶಿಪುವಿನ ಸಭೆಯು ಸ್ವಯಂ ಪ್ರಕಾಶವುಳ್ಳುದಾಗಿತ್ತು. ಅದು ಚಂದ್ರ, ಸೂರ್ಯ, ಅಗ್ನಿ ಇವರನ್ನು ಮೀರಿಸಿ ಬೆಳಗುತ್ತಿತ್ತು. ದ್ವಾದಶಾದಿತ್ಯರನ್ನು ತನ್ನ ತೇಜಸ್ಸಿನಿಂದ ಪ್ರಕಾಶಗೊಳಿಸುವುದೋ ಎನ್ನುವಂತಿತ್ತು. ದೇವತೆಗಳಿಗೂ ಮನುಷ್ಯರಿಗೂ ಅರ್ಹವಾದ ಸಕಲ ಭೋಗಗಳು ಅಲ್ಲಿ ವಿಶೇಷವಾಗಿದ್ದವು. ರಸಭರಿತವಾದ ಭಕ್ಷ್ಯ ಭೋಜ್ಯಗಳು ರಾಶಿ ರಾಶಿಯಾಗಿದ್ದವು. ಅವುಗಳಿಗೆ ಕೊನೆಯೇ ಇರಲಿಲ್ಲ. ಹೂಮಾಲೆಗಳು
ಮನೋಹರವಾದ ಪರಿಮಳವನ್ನು ಬೀರುತ್ತಿದ್ದವು. ಮರಗಳಲ್ಲಿ ಯಾವಾಗಲೂ ಹೂ ಹಣ್ಣುಗಳು ತುಂಬಿದ್ದವು. ಅಲ್ಲಿನ ನೀರು ಬೇಸಗೆಯಲ್ಲಿ ತಣ್ಣಗೂ ಚಳಿಗಾಲದಲ್ಲಿ ಬೆಚ್ಚಗೂ ಇದ್ದಿತು. ನದಿಗಳ ಮತ್ತು ಸರೋವರಗಳ ತೀರದಲ್ಲಿದ್ದ ದೊಡ್ಡ ದೊಡ್ಡ ಮರಗಳು ಚಿಗುರಿ ಕುಡಿಗಳಿಂದ ತುಂಬಿ ತುದಿಗೊಂಬೆಗಳಲ್ಲಿ ಹೂ ಬಿಟ್ಟಿದ್ದವು. ಬಳ್ಳಿಗಳು ಅವುಗಳಿಗೆ ಒತ್ತೊತ್ತಾಗಿ ಹಬ್ಬಿಕೊಂಡಿದ್ದವು. ನರಸಿಂಹಸ್ವಾಮಿಯು ಬಗೆ ಬಗೆಯ ಮರಗಳನ್ನು, ಪರಿಮಳಭರಿತವಾದ ಪುಷ್ಪಗಳನ್ನು, ರಸಯುಕ್ತವಾದ ಹಣ್ಣುಗಳನ್ನು ಅಲ್ಲಿ ಕಂಡನು. ಹಿರಣ್ಯಕಶಿಪುವಿನ ಸಭೆಯಲ್ಲಿ ಸರೋವರಗಳ ನೀರು ಅತಿ ಶೀತವಾಗಿಯಾಗಲಿ ಅತ್ಯುಷ್ಣವಾಗಿಯಾಗಲಿ ಇರಲಿಲ್ಲ. ಎಲ್ಲ ಪುಣ್ಯ ತೀರ್ಥಗಳೂ ಅಲ್ಲಿ ದೇವದೇವನ ಕಣ್ಣಿಗೆ ಬಿದ್ದವು. ಪರಿಮಳವನ್ನು ಬೀರುವ ತಾವರೆಗಳು, ಬೆಳ್ದಾವರೆಗಳು, ನೂರೆಸಳಿನ ತಾವರೆಗಳು ಆ ಸರೋವರಗಳಲ್ಲಿ ಕಂಗೊಳಿಸಿದವು. ಚೆನ್ನೈದಿಲೆ, ಕರಿನೈದಿಲೆ ಮತ್ತು ನೈದಿಲೆಗಳು ತುಂಬಿದ್ದವು. ಬಹು ಮನೋಹರವಾದ ಧಾರ್ತ್ರ ರಾಷ್ಟ್ರಗಳೆಂಬ ಹಂಸಗಳು, ರಾಜಹಂಸಗಳು, ಕಾರಂಡವ, ಚಕ್ರವಾಕ, ಸಾರಸ, ಕುರರಗಳೆಂಬ ನೀರು ಹಕ್ಕಿಗಳು ಶೋಭಿಸುತ್ತಿದ್ದವು. ಸ್ಫಟಿಕದಂತೆ ನಿರ್ಮಲವಾದ ಬಿಳಿಯ ರೆಕ್ಕೆಗಳಿಂದ ಕೂಡಿದ ಕೆಲವು ಹಕ್ಕಿಗಳು ಪ್ರಕಾಶಿಸುತ್ತಿದ್ದವು. ಹಂಸಗಳು ಗುಂಪಾಗಿ ಗಾನ ಮಾಡುತ್ತಿದ್ದವು. ಸಾರಸಗಳು ಎಲ್ಲ ಕಡೆಯೂ ಕೂಗುತ್ತಿದ್ದವು. ನರಸಿಂಹಸ್ವಾಮಿಯು ಪರ್ವತಗಳ ತುದಿಯಲ್ಲಿ ಬಗೆ ಬಗೆಯ ಹೂ ಬಿಟ್ಟಿರುವ ಮಂಗಲಮಯವಾದ ಬಳ್ಳಿಗಳನ್ನು ನೋಡಿದನು. ಅವು ಸುವಾಸನೆಯನ್ನು ಹರಡುತ್ತಾ ಹೂಗೊಂಚಲುಗಳಿಂದ ತುಂಬಿದ್ದವು. ತಾಳೆ, ಅಶೋಕ, ಸರಳ, ಸುರಹೊನ್ನೆ, ತಿಲಕ, ಅರ್ಜುನ, ಮಾವು, ನೀಪ, ನಾಗ, ಕದಂಬ, ಬಕುಲ, ಪ್ರಿಯಂಗು, ಪಾದರಿ, ಬೂರಗ, ಹರಿದ್ರಕ, ಸಾಲ, ತಾಳ, ಹೊಂಗೆ, ಸಂಪಗೆ ಮುಂತಾದ ಇನ್ನೂ ಎಷ್ಟೋ ಮರಗಳು ಹೂಬಿಟ್ಟು ಆ ಸಭೆಯಲ್ಲಿ ಕಂಗೊಳಿಸಿದವು. ಹವಳದಂತಹ ಚಿಗುರುಗಳುಳ್ಳ ಮರಗಳು ಜ್ವಲಿಸುವ ಅಗ್ನಿಯಂತೆ ಬೆಳಗುತ್ತಿದ್ದವು. ಅರ್ಜುನ, ಅಶೋಕ ಮತ್ತು ಚಿತ್ರಮೂಲ ವೃಕ್ಷಗಳು ದಪ್ಪವಾದ ಕಾಂಡಗಳಿಂದಲೂ ದೊಡ್ಡ ಕೊಂಬೆಗಳಿಂದಲೂ ಕೂಡಿ ಅನೇಕ ತಾಳ ವೃಕ್ಷಗಳಷ್ಟು ಎತ್ತರವಾಗಿದ್ದವು. ಪಾರಿಜಾತ, ಲೋದ್ರ, ಮಲ್ಲಿಗೆ, ಭದ್ರದಾರು, ನೆಲ್ಲಿ, ನೇರಳೆ, ಗಜನಿಂಬೆ, ಶೈಲವಾಲುಕ, ಖರ್ಜೂರ, ತೆಂಗು, ಅಳಲೆ, ತಾರೆ, ಮರದರಸಿನ, ದೃಕಾಲ, ಇಂಗು, ಪಾರಿಯಾತ್ರಕ, ಮಂದಾರ, ಮೊಲ್ಲೆ, ಲಕ್ತಕ, ಪತಂಗವೆಂಬ ಶ್ರೀಗಂಧ ವಿಶೇಷ, ಬೆಟ್ಟದ ಮಲ್ಲಿಗೆ, ಕೆಂಪು ಗೋರಂಟಿ, ಕಪ್ಪು ಗೋರಂಟಿ, ಅಗಿಲು, ಕಡಹ, ಸೊಗಸಾದ ದಾಳಿಂಬೆ, ಮಾದಳ, ಎಳಲೆಬಾಳೆ, ಬಿಲ್ವ, ದುಂಬಿಗಳಿಂದ ತುಂಬಿದ ಅಶೋಕ, ಬಗೆ ಬಗೆಯ ಪೊದೆಗಳಿಂದಲೂ ಬಳ್ಳಿಗಳಿಂದಲೂ ಕೂಡಿದ ಹೊಂಗೆ, ಹಿಪ್ಪೆ, ಮತ್ತೊಂದು ಜಾತಿಯ ಏಳಲೆಬಾಳೆ, ಅರಳಿ, ಆಲ ಮೊದಲಾದ ಎಷ್ಟೋ ಹಾಲಿನ ಮರಗಳು, ಎಲೆ ಹೂ ಹಣ್ಣುಗಳಿಂದ ತುಂಬಿದ ಬಗೆ ಬಗೆಯ ಬಳ್ಳಿಗಳು ಮತ್ತು ಇನ್ನೂ ಅನೇಕ ಕಾಡು ಜಾತಿಯ ಮರಗಳು ಅಲ್ಲಿ ಕಾಣಬಂದವು. ಅವು ಬಗೆ ಬಗೆಯ ಹೂ ಹಣ್ಣುಗಳಿಂದ ತುಂಬಿ ಎಲ್ಲ ಕಡೆಗಳಲ್ಲೂ ಶೋಭಿಸುತ್ತಿದ್ದವು. ಚಕೋರಗಳು, ನವಿಲುಗಳು, ಮದಿಸಿದ ಕೋಗಿಲೆಗಳು ಮತ್ತು ಶಾರಿಕೆಗಳು ತುದಿಯಲ್ಲಿಯೂ
ಮಧ್ಯದಲ್ಲಿಯೂ ಹೂ ಬಿಟ್ಟಿರುವ ಆ ಮರಗಳನ್ನು ಆಶ್ರಯಿಸಿದ್ದವು. ಕೆಂಪು, ಹಳದಿ ಮತ್ತು ಮಾಸಲು ಕೆಂಪು ಬಣ್ಣದ ಪಕ್ಷಿಗಳು ಮರದ ತುದಿಯಲ್ಲಿ ಕುಳಿತಿದ್ದವು. ಚಕೋರಗಳು ಸಂತೋಷದಿಂದ ಒಂದನ್ನೊಂದು ನೋಡುತ್ತಿದ್ದವು. ಆ ಸಭೆಯಲ್ಲಿ ದೈತ್ಯರಾಜನಾದ ಹಿರಣ್ಯಕಶಿಪು ಸ್ತ್ರೀ ಸಹಸ್ರ ಪರಿವೃತನಾಗಿ ದಿವ್ಯವಾದ ಆಸನದಲ್ಲಿ ಕುಳಿತಿದ್ದನು. ಅದು ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ಅತ್ಯುತ್ತಮವಾದ ಪೀತಾಂಬರವನ್ನು ಹಾಸಿರಲು ಚಿತ್ರಾಕಾರದಿಂದ ಶೋಭಿಸುತ್ತಿತ್ತು. ಹಿರಣ್ಯಕಶಿಪು ಅನರ್ಘ್ಯವಾದ ವಸ್ತ್ರಾಭರಣಗಳನ್ನು ಧರಿಸಿದ್ದನು. ಅವನು ತೊಟ್ಟಿದ್ದ ಆಭರಣಗಳ ಅಮೂಲ್ಯವಾದ ರತ್ನಗಳು ಕಾಂತಿಯನ್ನು ಬೀರುತ್ತಿದ್ದವು. ಕುಂಡಲಗಳು ಪ್ರಕಾಶದಿಂದ ಬೆಳಗುತ್ತಿದ್ದವು. ಅವನು 10 ನಲ್ವಗಳಷ್ಟು ಎಂದರೆ 4000 ಮೊಳಗಳಷ್ಟು ಎತ್ತರವಾಗಿದ್ದನು. ಅಲ್ಲಿ ವಾಯುವು ದಿವ್ಯವಾದ ಪರಿಮಳದಿಂದ ಕೂಡಿ ಬಹು ಹಿತಕರವಾಗಿ ಬೀಸುತ್ತಿತ್ತು. ದೈತ್ಯರಾಜನಾದ ಹಿರಣ್ಯಕಶಿಪುವಿನ ಕುಂಡಲಗಳು ಜ್ವಲಿಸುತ್ತಿದ್ದವು. ಗಂಧರ್ವ ಪ್ರಮುಖರು ದೈತ್ಯ ಶ್ರೇಷ್ಠನಾದ ಆ ಹಿರಣ್ಯಕಶಿಪುವನ್ನು ಉಪಚರಿಸಿ ಅತ್ಯುತ್ತಮವಾದ ತಾನದಿಂದ ಹಾಡುತ್ತಿದ್ದರು. ವಿಶ್ವಾಚಿ, ಸಹಜನ್ಯೆ, ಪ್ರಮ್ಲೋಚೆ, ಸೌರಭೇಯಿ, ಸಮೀಚಿ, ಪುಂಜಿಕಸ್ಥಲಿ, ಮಿಶ್ರಕೇಶಿ, ರಂಭೆ, ಮಂದಹಾಸಯುಕ್ತಳಾದ ಚಿತ್ರಲೇಖೆ, ಚಾರುಕೇಶಿ, ಘೃತಾಚಿ, ಮೇನಕೆ, ಊರ್ವಶಿ ಮುಂತಾದ ನೃತ್ಯ ಗೀತ ವಿಶಾರದೆಯರಾದ ಇನ್ನೂ ಸಾವಿರಾರು ಜನ ಅಪ್ಸರ ಸ್ತ್ರೀಯರು ದೈತ್ಯೇಶ್ವರನಾದ ಹಿರಣ್ಯಕಶಿಪುವನ್ನು ಸೇವಿಸುತ್ತಿದ್ದರು. ಆ ಆಸನದಲ್ಲಿ ಕುಳಿತಿರುವ ತಮ್ಮ ಪ್ರಭುವಾದ ಹಿರಣ್ಯಕಶಿಪುವನ್ನು ದೈತ್ಯರು ಸೇವಿಸುತ್ತಿದ್ದರು. ಅವರೆಲ್ಲರೂ ಅವನಂತೆಯೇ ವರವನ್ನು ಪಡೆದವರು. ಅಸಮಾನ ಸಾಹಸಿಯಾದ ಆ ಹಿರಣ್ಯಕಶಿಪುವಿಗೆ 100 ಗಟ್ಟಲೆಯಾಗಿ 1000 ಗಟ್ಟಲೆಯಾಗಿ ಅಸುರರು ಸೇವೆಯನ್ನು ಮಾಡುತ್ತಿದ್ದರು. ಬಲಿ, ವಿರೋಚನ, ಭೂಮಿಪುತ್ರನಾದ ನರಕಾಸುರ, ಪ್ರಹ್ಲಾದ, ವಿಪ್ರಚಿತ್ತಿ, ಗವಿಷ್ಠ, ಸುರಹಂತ, ದುಃಖಹಂತ, ಸುನಾಮ, ಶ್ರೇಷ್ಠನಾದ ಸುಮತಿ, ಘಟೋದರ, ಮಹಾಪಾರ್ಶ್ವ, ಕಥನ, ಪಿಠರ, ವಿಶ್ವರೂಪ, ಸುರೂಪ, ಸ್ವಬಲ, ಮಹಾಬಲ, ದಶಗ್ರೀವ, ವಾಲಿ, ಅಸುರಶ್ರೇಷ್ಠನಾದ ಮೇಘವಾಸ, ಘಟಾಸ್ಯ, ಅಕಂಪನ, ಪ್ರಜನ, ಇಂದ್ರತಾಪನ ಇವರೇ ಮುಖ್ಯರಾದವರು. ಈ ದೈತ್ಯ ದಾನವರೆಲ್ಲ ಹೊಳೆಹೊಳೆವ ಕುಂಡಲಗಳನ್ನು ಧರಿಸಿದ್ದರು. ಹೂಮಾಲೆಗಳನ್ನು ಹಾಕಿಕೊಂಡಿದ್ದರು. ಮಾತಿನಲ್ಲಿ ಬುದ್ಧಿವಂತರು, ಯಾವಾಗಲೂ ವ್ರತಶೀಲರು, ಎಲ್ಲರೂ ವರವನ್ನು ಪಡೆದವರು, ಶೂರರು, ಮರಣವಿಲ್ಲದವರು, ದಿವ್ಯಾಂಬರಧಾರಿಗಳು. ಇವರು ಇನ್ನೂ ಹಲವರು ವಿವಿಧಾಕಾರವಾಗಿ ಅಗ್ನಿಯಂತೆ ಜಾಜ್ವಲ್ಯಮಾನವಾಗಿರುವ ವಿಮಾನಗಳಿಂದ ಬಂದು ಮಹಾತ್ಮನಾದ ತಮ್ಮ ಪ್ರಭುವಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಅವರೆಲ್ಲರ ಶರೀರವು ದೇವೇಂದ್ರನ ಶರೀರವನ್ನು ಹೋಲುತ್ತಿತ್ತು. ಅವರು ತೋಳುಗಳಿಗೆ ವಿಚಿತ್ರವಾದ ತೋಳು ಬಳೆಗಳನ್ನು ತೊಟ್ಟು ಅವಯವಗಳಿಗೆಲ್ಲ ಒಡವೆಗಳನ್ನು ಹಾಕಿಕೊಂಡು ಅವನನ್ನು ಉಪಚರಿಸುತ್ತಿದ್ದರು. ಆ ದಿವ್ಯ ಸಭೆಯಲ್ಲಿದ್ದ ಅಸುರರು ಪರ್ವತ ಸದೃಶರಾಗಿದ್ದರು. ಅವರ ಶರೀರವು ಸುವರ್ಣ ಕಾಂತಿಯಿಂದ ಕೂಡಿದ್ದಿತು.
ಅವರೆಲ್ಲ ಸೂರ್ಯನಂತೆ ತೇಜಸ್ವಿಗಳಾಗಿದ್ದರು. ದೈತ್ಯ ಶ್ರೇಷ್ಠನೂ ಮಹಾತ್ಮನೂ ಆದ ಆ ಹಿರಣ್ಯಕಶಿಪುವಿನಲ್ಲಿ ಇದ್ದಷ್ಟು ಐಶ್ವರ್ಯವನ್ನು ಬೇರೆ ಕಡೆಗಳಲ್ಲಿ ಕೇಳಿಯೂ ಇಲ್ಲ, ನೋಡಿಯೂ ಇಲ್ಲ. ನರಸಿಂಹಾಕೃತಿಯನ್ನು ತಾಳಿದ್ದ ಭಗವಂತನು ಚಿನ್ನ ಬೆಳ್ಳಿಗಳಿಂದಾದ ವೇದಿಕೆಗಳಿಂದಲೂ ರತ್ನಗಳಿಂದ ವಿಚಿತ್ರವಾದ ಬೀದಿಗಳಿಂದಲೂ ಅಂದವಾಗಿ ನಿರ್ಮಿತವಾದ ರತ್ನದ ಗವಾಕ್ಷದಿಂದಲೂ ಕೂಡಿದ ಆ ಸಭೆಯಲ್ಲಿ ಹಿರಣ್ಯಕಶಿಪುವನ್ನು ಕಂಡನು. ಆ ದೈತ್ಯರಾಜನು ನಿರ್ಮಲವಾದ ಸುವರ್ಣ ಹಾರವನ್ನು ಹಾಕಿಕೊಂಡಿದ್ದನು. ಸೂರ್ಯನಂತೆ ಮಹಾ ತೇಜಸ್ವಿಯಾಗಿದ್ದನು. ಲಕ್ಷಗಟ್ಟಲೆಯ ದೈತ್ಯರಿಂದ ಸೇವೆಯನ್ನು ಕೈಗೊಳ್ಳುತ್ತಿದ್ದನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ನಾರಸಿಂಹ ಪ್ರಾದುರ್ಭಾವೆ ಏಕಷಷ್ಟ್ಯಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 162ನೆಯ ಅಧ್ಯಾಯವಾದ ನಾರಸಿಂಹಾವತಾರದ ವೃತ್ತಾಂತ, ವಿಷ್ಣುವು ನರಸಿಂಹ ರೂಪದಿಂದ ಹಿರಣ್ಯಕಶಿಪುವಿನ ಸಭೆಯನ್ನು ಪ್ರವೇಶಿಸಿದುದು, ಪ್ರಹ್ಲಾದನು ಜ್ಞಾನ ದೃಷ್ಟಿಯಿಂದ ಅವನೇ ಮಹಾವಿಷ್ಣುವೆಂದು ತಿಳಿದು ತಂದೆಗೆ ಹೇಳಿದುದು, ನರಸಿಂಹನಿಗೂ ದೈತ್ಯ ವೀರರಿಗೂ ಘೋರ ಯುದ್ಧದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.